ದೇಶ ಕಂಡಂತಹ ಮಹಾನ್ ಚೇತನ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಅವರು ಎಲ್ರಿಗೂ ಒಂದು ರೀತಿಯ ಪ್ರೇರಣೆ, ಎಲ್ಲ ರೀತಿಯ ದಾಸೋಹ ಅಂತಲೂ ಹೇಳಬಹುದು. ಅವರು ಮಾಡಿರುವಂಥದ್ದು ಎಲ್ರಿಗೂ ಕೂಡ ಪ್ರೀತಿ ಪಾತ್ರರಾದವರು. ಅವರು ನಿಮಗೂ ಕೂಡ ಪ್ರೇರಣೆ ಅಂತ ನಾವು ಕೇಳ್ಪಟ್ಟಿದ್ವಿ. ಜೊತೆಗೆ ನಿಮ್ಮ ಆಶ್ರಮದಲ್ಲೂ ಕೂಡ ಅವರ ಒಂದು ಮೂರ್ತಿ ಇರುವಂಥದ್ದು. ಅವರು ಯಾವ ರೀತಿಯಾಗಿ ನಿಮಗೆ ಇನ್ಸ್ಪಿರೇಷನ್, ಅವರ ಯಾವ ಕಾರ್ಯಗಳನ್ನ ನೀವು ಅದೇ ರೀತಿಯಾಗಿ ಮಾಡೋದಕ್ಕೆ ಇಷ್ಟ? ನಿಜವಾಗ್ಲೂ ಅವ್ರ ಹೆಸರು ಹೇಳೋಕ್ಕೂ ಯೋಗ್ಯತೆ ಇದೆಯಲ್ವ ನನಗಂತೂ ಗೊತ್ತಿಲ್ಲ. ಇವತ್ತು ಕರ್ನಾಟಕದ ಇತಿಹಾಸದಲ್ಲೇ ಅಳಿಸಲಾರದಂಥ ಹೆಸರು ಅಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು. ಸೊ ಇವತ್ತು ಅವ್ರು ಹೇಗೆ ನನಗೆ ಇನ್ಸ್ಪೈರ್ ಅಂತ ಹೇಳಿದ್ರೆ, ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮ ಟೀಚರ್ಸ್ ಎಲ್ಲ ತುಂಬ ಅವ್ರ ಬಗ್ಗೆ ಹೇಳ್ತಾ ಇರೋರು. ಯಾವಾಗಲೂ ನಾವು ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಕಮ್ಮಿ ಇದ್ರೂ ಕೂಡ ಇವ್ರ ವಿಚಾರ ಬಂದಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನೀಟಾಗಿ ಕೂತ್ಕೊಂಡು ಕೇಳ್ತಾ ಇದೆ. ಯಾಕೆ ಅಂತಂದರೆ ಅವರು ಪ್ರತಿಯೊಂದು ವಾಕ್ಯದಲ್ಲಿ ಹೇಳ್ತಿದ್ರು ದೇವರು. ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ತುಮಕೂರಲ್ಲಿದ್ದಾರೆ, ಇಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ, ಅನ್ನದಾಸೋಹ ನಡೆಸ್ತಾ ಇದ್ದಾರೆ. ಸೊ ಇವ್ರನ್ನ ದೇವರು ಅಂತ ಅಲ್ಲಿರೋರೆಲ್ಲ ಪೂಜೆ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಸ್ಕೂಲಲ್ಲಿ ನಮಗೆ ಟೀಚರ್ಸು, ಇವತ್ತು ಟೀಚರ್ಸು ಇದನ್ನೆಲ್ಲ ನೋಡ್ತಾರೆ, ಖುಷಿ ಪಡ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ನನ್ಗೆ ಅವಾಗ ಅನಿಸ್ತಿತ್ತು ಇವ್ರು ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ. ಅವತ್ತಿನ ಒಂದು ಮನಸ್ಥಿತಿ ನಮ್ಗೆ ಆಗಿರ್ತಿತ್ತು. ಯಾರು ಇವರು ಶಿವಕುಮಾರ ಸ್ವಾಮೀಜಿ ಅವರು ಅಂದರೆ, ಯಾಕೆ ಇಷ್ಟೊಂದು ಅವ್ರ ಬಗ್ಗೆ ಹೇಳ್ತಾರೆ, ಏನಿರ್ಬೋದು, ಇವ್ರನ್ನ ನೋಡ್ಬೇಕಲ್ಲ, ಇವ್ರು ಪ್ರತಿದಿನ ಬಂದಾಗೆಲ್ಲ ಇವ್ರ ಬಗ್ಗೆ ಹೇಳ್ತಾ ಇರ್ತಾರಲ್ಲ, ಏನಿವರು. ಸೊ ಅವ್ರ ಬಗ್ಗೆ ನನಗೆ ತುಂಬ ಒಳಗಡೆನೆ ಕಾಡ್ಲಿಕ್ಕೆ ಶುರುವಾಗಿತ್ತು. ನೋಡ್ಬೇಕಷ್ಟೇ, ಬಟ್ ಎಲ್ಲಿದೆ ಆ ತುಮಕೂರು ಎಲ್ಲಿದೆ ಅನ್ನೋದೇ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ಕೂಡ ಇದನ್ನ ತುಂಬಾ ಮನ್ಸಿಗೆ ತಗೊಂಡು ನಮ್ಮ ತಂದೆ ಜೋಬಲ್ಲಿ ಮೇ ಬಿ ಒಂದು 6 ರೂಪಾಯಿ 7 ರೂಪಾಯಿ ಅವತ್ತಿನ ದುಡ್ಡು, ಅದು 100 ರೂಪಾಯಿ 200 ರೂಪಾಯಿಗೆ ಸಮ ಅನ್ಕೊಳ್ತೀನಿ. ಸೊ 5 ರೂಪಾಯಿ 6 ರೂಪಾಯಿ ದುಡ್ಡನ್ನ ನಾನು ಕದ್ಕೊಂಡು ಬಸ್ ಹತ್ಕೊಂಡು ನಾನು ತುಮಕೂರ್ಗೆ ಹೋಗಿದ್ದೆ. ಸೊ ನಾನು ಸ್ವಲ್ಪ ತಿಳುವಳಿಕೆ ಚೆನ್ನಾಗಿತ್ತು ನನಗೆ ಓದೋದ್ರಲ್ಲಿ ಕಮ್ಮಿ ಇದ್ರು ಕೂಡ ಜನರಲ್ ನಾಲೆಜ್, ಬಸ್ಸಲ್ಲಿ ಹೋಗೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ನನಗೆ ಗೊತ್ತಿತ್ತು. ತುಮಕೂರ್ಗೆ ಹೋದಾಗ ಏನಾಯ್ತು, ಫಸ್ಟ್ ಡೇ ಅವ್ರನ್ನ ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು, ಅಣ್ಣ ಇಲ್ಲಿ ಮಠ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು ಮಠದ ಹತ್ರ ಹೋದೆ. ಮಠದ ಹತ್ರ ಹೋದಾಗ ಎಲ್ಲ ಅವ್ರನ್ನ ನೋಡ್ಲಿಕ್ಕೆ ಅಂತೇಳಿ ಲೈನಿಗೆ ನಿಂತಿದ್ರು. ಲೈನಿಗೆ ನಿಂತಿರ್ಬೇಕಾದ್ರೆ ನಾನು ಕೂಡ ಲೈನಲ್ಲಿ ಹೋಗಿ ನಿಂತ್ಕೊಂಡಾಗ ಏನಾಯ್ತು, ಅಲ್ಲಿ ಇರ್ತಕ್ಕಂಥವ್ರು, ಅಲ್ಲಿ ಸ್ಕೂಲ್ ಮಕ್ಳು ಏನು ಮಾಡ್ಬಿಡ್ತಾರೆ, ಮಧ್ಯಾಹ್ನ ಟೈಮು ಆ ಟೈಮಲ್ಲೆಲ್ಲ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ್ದ ಟೈಮಲ್ಲಿ ಆ ಲೈನಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಹುಡುಗರು, ಗುರುಗಳ ಹತ್ರ ಆಶೀರ್ವಾದ ತಗೊಳಕ್ಕೆ. ಸೊ ಬಂದವ್ರಿಗೆ ತೊಂದರೆ ಆಗುತ್ತೆ. ಹಂಗಾಗಿ ಅವ್ರು ಏನು ಮಾಡ್ಬಿಡ್ತಾರೆ, ಅಲ್ಲಿರೋನೆಲ್ಲ ಓಡಿಸ್ಬಿಡ್ತಾರೆ, ಒಳಗಡೆ ಹೋಗ್ರು ಅಂತ. ಸೊ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನೇ ನಾನು ಅಂತ ಅವ್ರು ಅನ್ಕೊಂಡ್ಬಿಟ್ಟು ನನ್ನ ಕೂಡ ಅಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಲ್ವಲ್ಲ ಅಂತ ಭಾಳ ಬೇಜಾರಾಯ್ತು ನನಗೆ. ಸಂಜೆವರೆಗೂ ನೋಡಿದೆ ಅವ್ರನ್ನ ಅಲ್ಲಿ ಮೀಟ್ ಆಗಕ್ಕೂ ಬಿಟ್ಟಿಲ್ಲ, ಅಲ್ಲಿ ಹೋಗಕ್ಕೆ ಬಿಟ್ಟಿಲ್ಲ. ನಾನು ದೂರದಿಂದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ದೇವ್ರಂದ್ರೆ ಹೆಂಗಿರ್ಬೋದು, ಅವ್ರ ಒಂದು ವಿಷಯ ಅಂದ್ರೆ ಮನುಷ್ಯನ ಅವ್ರು ಯಾವ ತರ ಇರ್ತಾರೆ ನೋಡ್ಬೇಕನ್ನೋದೇ ನನ್ನೊಂದು ಕುತೂಹಲ ಮನ್ಸಲ್ಲಿ ಹಂಗೆ ಕಾಡ್ಬಿಡ್ತಿತ್ತು. ಅದಾದ್ಮೇಲೆ ಏನ್ ಮಾಡಿದೆ, ಅವತ್ತು ನನಗೆ ನೋಡಕ್ ಆಗಿಲ್ಲ. ಸೊ ಮತ್ತೆ ನಾನು ವಾಪಸ್ಸು ನನ್ನ ಮನೆಗೆ ಬಂದು ಎರಡನೇ ಸತಿ ಮತ್ತೆ ಒಂದು ವಾರ ಗ್ಯಾಪ್ ಮತ್ತೆ ಬಿಟ್ಟು ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಅದೇ ಸ್ಪಾಟ್ಗೆ ಮತ್ತೆ ಹೋದಾಗ ಸೇಮ್ ಸಿಚುವೇಶನ್ಸ್. ನನಗೆ ಎರಡನೇ ಬಾರಿನೂ ನಾನು ಅವ್ರನ್ನ ನೋಡೋದಕ್ಕೆ ಸಾಧ್ಯನೇ ಆಗಿಲ್ಲ, ಅಲ್ಲಿ ಹೋಗಕ್ಕೆ ನನ್ನ ಬಿಟ್ಟು ಇಲ್ಲ, ತಲೆ ಮೇಲೆ ಹೊಡೆದು ಕಳ್ಸಿಬಿಡ್ತಿದ್ರು ಸೈಡ್ಗೆ. ಸೊ ನಾನೇ ಮಾಡಿದೆ, ಮತ್ತೆ ಮನೆಗೆ ಬಂದೆ. 3ನೇ ಸತಿ ಡಿಸೈಡೇ ಮಾಡಿದೆ, ಇವತ್ತು ಹೊಡೆದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ನೋಡೇ ಬರಬೇಕು, ಇಲ್ಲಾಂದ್ರೆ ಮನೆಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿ ಹೋಗಿ ಫಸ್ಟೇ ಅವ್ರ ಲೈನಲ್ಲಿ ನಿಂತಿರ್ತಾರಲ್ಲ, ಆ ಲೈನಲ್ಲೇ ಅವರು ಸೊಂದಿಲೆಲ್ಲ ನುಸ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ಸ್ಪಾಟಲ್ಲಿ ಗುರುಗಳು ಕೂತಿದ್ರು. ಸೊ ಗುರುಗಳು ಕೂತಿರೋಂಥ ಟೈಮಲ್ಲಿ ನನಗೆ ಸಡನ್ ಆಗಿ ನೋಡ್ಬಿಟ್ಟು ಅನ್ನಿಸ್ತು, ಇಷ್ಟೇನಾ ಇವರೇನಾ ಗುರುಗಳು ಹಿಂಗೆ ಕೂತವ್ರೆ. ಅವತ್ತಿನ ನನ್ನ ಪರಿಸ್ಥಿತಿ, ನನ್ನ ಏನು ಅರ್ಥ ಮಾಡ್ಕೊಳ್ಳೋ ಸಿಚುವೇಶನ್ ನನ್ನಲ್ಲಿ ಇರಲಿಲ್ಲ, ಆ ಒಂದು ಚೈತನ್ಯ ನನ್ನಲ್ಲಿ ಇರಲಿಲ್ಲ. ಆದ್ರೆ ಎಲ್ಲರೂ ಕಾಲ್ ಮುಗಿತಾ ಇದ್ರು ಅವ್ರದ್ದು. ಹಾಗಾಗಿ ನನಗೂ ಕಾಲ್ ಮುಗಿಬೇಕು ಅಂತ ಅನ್ನಿಸ್ತು. ನಾನು ಹೋಗಿ ಅವ್ರ ಪಾದನ ಮುಟ್ಟಿದೆ. ಸೊ ಮುಟ್ಟಿದಾಗ ನನಗೆ ನಿಜವಾಗ್ಲೂ ಒಂದು ರೋಮಾಂಚನ, ಮತ್ತೆ ನನ್ನಲ್ಲೇ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಅವ್ರ ಸ್ಕಿನ್ ಇದೆಯಲ್ಲ, ಆ ಸ್ಕಿನ್ ಇವತ್ತವರೆಗೂ ಯಾವ ಮನುಷ್ಯನಲ್ಲಿ, ನಾನು ಇವತ್ತವರೆಗೂ 100 ಜನ ವಯಸ್ಸಾಗಿರೋಂಥ ವ್ಯಕ್ತಿಗಳನ್ನ ಮುಟ್ಟಿದ್ದೀನಿ, 100 ವರ್ಷ ಆಗಿರೋರ್ನು ಮುಟ್ಟಿದ್ದೀನಿ. ಆ ಸ್ಕಿನ್ ಇನ್ನೊಬ್ಬರನ್ನ ನಾನು ನೋಡಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಆ ಸ್ಕಿನ್ ಅವ್ರ ಪಾದ ಮುಟ್ಟಿದ ತಕ್ಷಣ ಆ ಪಾದ ಸ್ಪರ್ಶದ್ದು ಏನೋ ಗೊತ್ತಿಲ್ಲ, ನನ್ನ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಸೊ ಎಲ್ಲೋ ಒಂದ್ ಕಡೆ ದೇವ್ರನ್ನ ಮುಟ್ಟಿದ್ದೀನೇನೋ ಅನ್ನೋಷ್ಟು ಸಂತೋಷ ನನಗೆ. ಸೊ ಆ ಮುಟ್ಟಿರೋಂಥ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ನನ್ನನ್ನ ಈಗ ನೋಡ್ತಾರೆ. ಬಟ್ ಆ ನೋಟ ನನಗೆ ಅವತ್ತೇನು ಅರ್ಥ ಆಗಿಲ್ಲ. ಅವರು ಕ್ಯಾಶುವಲ್ ಆಗಿ ನೋಡಿದ್ದಾರೆ ಅಂತ ಅನ್ಕೊಂಡೆ. ಸೊ ನನ್ನ ಪಾಡಿ ನಾನು ಅವತ್ತೇ ಒಂದೇ ಟೈಮ್ ನಾನು ಮುಟ್ಟಿದ್ದು. ಸೊ ಅದಾದ್ಮೇಲೆ ಬಂದೆ. ನನ್ನ ಲೈಫು ಯಾಕೋ ಅವ್ರ ಬಗ್ಗೆ ತುಂಬಾ, ಅವರ ವಿಡಿಯೋಸು ಮತ್ತೆ ಅವ್ರ ಕೆಲವೊಂದು ಮೋಟಿವೇಶನ್ಸ್, ಅವ್ರ ಮಕ್ಕಳು ಅವ್ರ ಹಿಂದೆ ಎಲ್ಲ ಇದು ಮಾಡೋದು, ಅದನ್ನೆಲ್ಲ ನಾನು ತುಂಬಾ ನೋಡ್ತಾ ಇದ್ದೆ, ಅವ್ರ ಬಗ್ಗೆ ತಿಳ್ಕೊಳಕ್ ಟ್ರೈ ಮಾಡ್ತಾ ಇದ್ದೆ. ಸೊ ಈ ತರದ್ ಏನಾದ್ರೂ ಮಾಡೋಣ ಅಂತ ಹೇಳಿ ನನ್ನ ಮನ್ಸಲ್ಲಿ ಇತ್ತು, ಬಟ್ ಮಾಡೋದಕ್ಕೆ ನನಗೆ ಸಾಧ್ಯ ಆಗಿರ್ಲಿಲ್ಲ. ಸೊ ಹಾಗಾಗಿ ಇವರು ಯಾವತ್ತೂ ನನಗೆ ಇನ್ಸ್ಪೈರು. ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ಸರ್ಕಾರಗಳು ಮಾಡಕ್ಕಾಗದಿರೋ ಕೆಲಸಗಳನ್ನ ಮಠ ಮಂದಿರಗಳು ಮಾಡ್ತಾ ಇದಾವೆ ಅಂದ್ರೆ ತಪ್ಪೇ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಠ ಆಗ್ಲಿ ಮಂದಿರಗಳಾಗ್ಲಿ ಇಲ್ದೇ ಹೋಗಿದ್ರೆ ಎಷ್ಟೋ ಬಡ ವಿದ್ಯಾರ್ಥಿಗಳು ಅವಿದ್ಯಾವಂತರಾಗಿ ಕರ್ನಾಟಕದಲ್ಲಿ ಅಲ್ದಾಡ್ಬೇಕಾಗಿತ್ತು ಅನ್ನೋದು ಇದು ಸತ್ಯವಾದ ಮಾತಿದು. ಸೊ ಹಾಗಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮತ್ತೆ ಮೊದಲ ಮೇಲೆ ಇನ್ನು ಹುಡ್ತಾನೆ ಇರಬೇಕು ಅಂತ ಮಹಾಯೋಗಿಗಳು
ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಅತ್ಯವಶ್ಯಕತೆ ಇದೆ. ಸೊ ದಯವಿಟ್ಟು ನಾನು ಕರ್ನಾಟಕದ ಜನರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರ ಫೋಟೋನ ಪ್ರತಿಯೊಂದು ಮನೇಲಿ ಇಟ್ಕೊಳ್ಳಿ. ದೇವ್ರನ್ನ ಇಡ್ತಿರೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಅವ್ರ ಫೋಟೋನ ಪ್ರತಿಯೊಂದು ಮನೇಲಿ ಇಟ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗೇ ಆಗತ್ತೆ. ಒಂದು ಇನ್ಸಿಡೆಂಟ್ ಅಲ್ಲಿ ನಾನು ಮಾಡೇ ಇಲ್ಲ ತಪ್ಪು, ಆದ್ರೆ ಅವರ ಫ್ರೆಂಡ್ ಅನ್ನೋ ಕಾರಣಕ್ಕೆ ನನ್ನನ್ನ ಕರ್ಕೊಂಡೋಗಿ ನಾನು ಏನ್ ಹೇಳಿದ್ರು ಕೇಳದೆ, ನನ್ನನ್ನ ಯಾರೂ ಕೂಡ ಮಾತಾಡ್ಸೋಕ್ ಬಿಡದೆ ತಗೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ನಾನು ಇವತ್ತು ರಿಲೀಸ್ ಆಗ್ತೀನಿ, ದಯವಿಟ್ಟು ನಿಮ್ದು ಯಾರ್ದಾರು ಒಂದು ಆಧಾರ್ ಕಾರ್ಡ್ ಕೊಟ್ರೆ ನನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ ಫೋನೇ ಎತ್ತುತ್ತಾ ಇರ್ಲಿಲ್ಲ ಯಾರು.